ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಳಲ್ಕೆರೆ ಪಟ್ಟಣ ಶಾಖೆ ರೈತ ಸಂಘದ ವತಿಯಿಂದ ಕೋಟೆಯ ಐತಿಹಾಸಿಕ ಪ್ರಸಿದ್ಧ ಗಣಪತಿ ದೇವಾಲಯದ ಆವರಣದಲ್ಲಿ ಕೂರಿಸಿರುವಂತಹ ಶ್ರೀ ವಿನಾಯಕ ಯುವಕ ರೈತ ಸಂಘದ ಪ್ರಥಮ ವರ್ಷದ ಗಣೇಶನಿಗೆ ಮಂಗಳವಾರವಾದ ಇಂದು ಸಂಜೆ 6:30ಕ್ಕೆ ಪಟ್ಟಣ ಶಾಖೆ ರೈತ ಸಂಘದ ಪದಾಧಿಕಾರಿಗಳಿಂದ ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥಿಸಿ ಮಹಾ ಮಂಗಳಾರತಿ ಮಾಡಿಸಲಾಗಿದೆ. ಅಧ್ಯಕ್ಷರು ಎಸ್ ಸಿದ್ದರಾಮಪ್ಪ, ಪ್ರಧಾನ ಕಾರ್ಯದರ್ಶಿ ಕೆಎನ್ ಅಜಯ್, ಸ್ಥಾಪಕ ಅಧ್ಯಕ್ಷ ಲೋಕೇಶ್, ನೂರಾರು ರೈತರು ಭಾಗಿಯಾಗಿದ್ದರು. ಶ್ರೀ ವಿನಾಯಕ ಯುವಕ ರೈತ ಸಂಘ ಹಾಗೂ ಕೋಟೆ ಬಾಯ್ಸ್ ಗೆಳೆಯರ ಬಳಗದಿಂದ ಮೊದಲನೇ ವರ್ಷದಲ್ಲಿ ಗಣೇಶನ ಪ್ರತಿಷ್ಠಾಪನೆಯನ್ನು ಈ ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ. ಭಾಳ ವಿಜೃಂಭಣೆಯಿಂದ ಇವತ್ತು ಬೆಳಿಗ್ಗೆ ಹೋಮ ಎಲ್ಲ ಮಾಡಿ ನಮ್ಮ ಪಟ್ಟಣಕ್ಕೆ ಒಳ್ಳೆ ಮಳೆ ಬೆಳೆ ಆಗಲಿ ಅಂತಂದೇಳಿ ಹೋಮನೆಲ್ಲ ಮಾಡ್ತಿದ್ದಾರೆ ನಮ್ಮ ಇಲ್ಲಿನ ಕೋಟೆ ಬಾಯ್ಸ್ ಹುಡುಗರೆಲ್ಲರೂ. ಇದು ಮುಂದೆ ಪ್ರತಿ ವರ್ಷವೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಗಣೇಶ ಮಹೋತ್ಸವವನ್ನು ಆಚರಿಸಲಿಕ್ಕೆ ನಾವು ನಮ್ಮ ಹೊಳಲ್ಕೆರೆ ಪಟ್ಟಣದ ರೈತ ಸಂಘದ ಶಾಖೆ ವತಿಯಿಂದ ಅವರಿಗೆ ನಾವು ಶುಭವನ್ನು ಕೋರ್ತಾ ಮುಂದಿನ ಪ್ರಜಾಸರಿ ಮುಂದಿನ ವರ್ಷದಿಂದಲೂ ನಾವು ಎಲ್ಲ ಸಹಭಾಗಿಯಾಗಿ ಈ ಒಂದು ಗಣೇಶ ನಮ್ಮ ಕೋಟೆ ಭಾಗದಲ್ಲಿರುವ ಈ ಒಂದು ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಅವರಿಗೆಲ್ಲ ನಾವು ಶುಭವನ್ನು ಕೋರ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ವಿದ್ಯಾ ಗಣಪತಿಗೆ. ಕೋಟೆ ಯುವಕ ರೈತರ ಸಂಘದಿಂದ ಈಗ ಮೊದಲನೇ ವರ್ಷದ ಅದ್ದೂರಿ ಗಣೇಶ ಮಹೋತ್ಸವನ ಏನು ಆಚರಿಸ್ತಾ ಇದ್ದೀವಿ. ಈ 4 ದಿನ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ನಮ್ಮ ಕೋಟೆಯ ನಾಗರಿಕರಾಗಿರ್ಬೋದು ಎಲ್ಲರೂ ಸಹ ಸಹಕರಿಸಿದ್ದಾರೆ ಮತ್ತು ಯಶಸ್ವಿ ಆಗೋದಕ್ಕೆ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ. ಹಾಗೂ ಇವತ್ತು ರೈತರ ಸಂಘದಿಂದ ಅವರೇ ಸ್ವ ಇಚ್ಛೆಯಿಂದ ಬಂದ್ಬಿಟ್ಟು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ತಾವು ಬಂದು ಪೂಜೆ ಮಾಡಿಸಿ ನಮಗೂ ಒಂದು ಬೆನ್ನೆಲುಬಾಗಿ ನಿಂತಿದ್ದೀರಾ. ಅದು ನಮಗೆ ತುಂಬ ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ಇದೇ ಥರ ಮುಂಬರುವ ವರ್ಷಗಳಲ್ಲಿ ತಾವುಗಳೆಲ್ಲರೂ ನಮ್ಮ ಜೊತೆಗಿದ್ದು ನಾವೇನು ಮಾಡ್ತೀವಿ ಅದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತು ಒಂದು ಒಳ್ಳೆಯದು ಹಾರೈಸಬೇಕು ಹಾಗೂ ಇದೇ ಥರ ನಮ್ಮ ಪ್ರೋತ್ಸಾಹಿಸಬೇಕು ಅಂತೇಳಿ ನಮ್ಮ ಸಂಘದ ಕಡೆಯಿಂದ ಕೇಳ್ಕೊತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ವಿದ್ಯಾ ಗಣಪತಿಗೆ